ಇದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವಿರುದ್ಧವಾಗಿ ಪತ್ರಿಕೆ ಪ್ರಕಟಣೆಯನ್ನು ಮಾಡ್ತಾ ಇದ್ದೀವಿ ನಾವು. ಏನು ವಿಷಯ ಅಂದ್ರೆ ಇವತ್ತೇನು ಹೊಸದಾಗಿ ಪಡಿತರ ಚೀಟಿ ನೀಡ್ತಾ ಇದ್ದಾರೆ. ಆ ಹೊಸದಾಗಿ ಪಡಿತರ ಚೀಟಿ ನೀಡಕ್ಕೆ 3,000 ರಿಂದ 5,000 ರೂಪಾಯಿ ಅವರು ಗ್ರಾಹಕರ ಹತ್ರ ಅಥವಾ ಫಲಾನುಭವಿಗಳ ಹತ್ರ ಅವರು ಇವತ್ತು ಉಸುಲಿ ಮಾಡ್ತಾ ಇದ್ದಾರೆ. ಈ ಉಸುಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರದ್ದೇ ಆದ ಕೆಲವು ಆನ್ಲೈನ್ ಸೆಂಟರ್ ಫ್ರೆಂಡ್ಸ್ಗಳು ಮಾಡ್ಕೊಂಡು ಅವ್ರ ಮುಖಾಂತರವಾಗಿ ಇವರು ಲಂಚ ಪಡೆದುಕೊಂಡು ಲಂಚ ಕೊಟ್ಟಂಥ ಫಲಾನುಭವಿಗಳಿಗೆ ಮಾತ್ರ ರೇಷನ್ ಕಾರ್ಡ್ ಕೊಡ್ತಾ ಇದ್ದಾರೆ. ಬಾಕಿಯರಾಗರ್ಸಿ ರೇಷನ್ ಕಾರ್ಡ್ ಕೇಳಕ್ಕೆ ಹೋದ್ರೆ ವಿನಾಕಾರಣ ಏನೋ ಒಂದು ಕಾರಣಗಳು ಹೇಳಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಹೆಸರದ ಅಥವಾ ನಿಮ್ಮದು ಹಿಂಪಡೆಯಲಾಗ್ಯದ ಏನಾರ ಒಂದು ಕಾರಣ ಹೇಳಿ ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ ಮತ್ತು ಅವರು ಡಿಲೀಟ್ ಮಾಡ್ತಾ ಇದ್ದಾರೆ. ಏನು ಕಾರಣ ಅದ ಅಂತ ಹೇಳಿ ಗೊತ್ತಿಲ್ಲ. ಹಣ ಕೊಟ್ಟರೆ ಮಾತ್ರ ಕರೆಕ್ಟಾಗಿ ರೇಷನ್ ಕಾರ್ಡ್ ಒಂದೇ ದಿವಸದಲ್ಲಿ ರೇಷನ್ ಕಾರ್ಡ್ ಕೊಡುವಂಥ ಕೆಲಸ ಮಾಡತ್ತಾರೆ. ಇದು ಪೈಲ ತಡೆಗಟ್ಟಬೇಕು. ಮತ್ತು ಏನು ರೇಷನ್ ಕಾರ್ಡ್ ಅಧಿಕಾರಿಗಳು ಹರ ಅವ್ರ ಮನೆಗೆ ಅಧಿಕಾರಿ ಹೆಸರು ಮೇಲೆ ಒಂದು ರೇಷನ್ ಕಾರ್ಡ್ ಮತ್ತು ಅವ್ರ ಮನೆಗಿದ್ದಂತೆ ಹೆಣ್ಮಗಳು ಅಥವಾ ಹೆಂಡತಿ ಪತ್ನಿ ಇರ್ತಾರಲ್ಲ ಅವ್ರ ಹೆಸರು ಮೇಲೆ ಒಂದು ರೇಷನ್ ಕಾರ್ಡ್. ಇದು ಯಾವ ನೈತಿಕತೆ ಅದ ಅವ್ರ ಬಳಿ? ಏನದ ಇದು? ಎರಡೆರಡು ರೇಷನ್ ಕಾರ್ಡ್ ಒಂದು ಕುಟುಂಬ ಅಂದಾಗ ಗಂಡ ಹೆಂಡತಿ ಕೂಡಿದಾಗ ಒಂದು ಕುಟುಂಬ ಆಗ್ತದೆ. ಆದರೆ ಗಂಡನ ಹೆಸರು ಮೇಲೆ ಒಂದು ರೇಷನ್ ಕಾರ್ಡು, ಹೆಂಡತಿ ಒಂದು ಹೆಸರು ಮೇಲೆ ಒಂದು ರೇಷನ್ ಕಾರ್ಡು. ಇಲ್ಲಿ ನೋಡ್ರಿ ನೀವು, ಈಗ ಗಂಡನ ಹೆಸರು ಮೇಲೆ ಒಂದು ರೇಷನ್ ಕಾರ್ಡ್ ಅದ ರೀ, ಮತ್ತು ಅದೇ ರೀತಿಯಾಗಿ ಹೆಂಡತಿ ಹೆಸರು ಮೇಲೆ ಒಂದು ರೇಷನ್ ಕಾರ್ಡ್ ಅದ. ಇವು ಹ್ಯಾಂಗೆ ಒಂದೇ ಇವ್ರು ಅಧಿಕಾರಿ ಹೇಳಿದ್ರೆ ಇವ್ರು ಮನೆ ಬಂದಂತೆ ಮಾಡ್ತಾರೆ ರೀ. ಇವ್ರು ಮನೆ ಬಂದಂತೆ ಮಾಡಿ ಇಂಥ ಸಾರ್ವಜನಿಕರಿಗೆ ಒಂದು ರೇಷನ್ ಕಾರ್ಡ್ ಕೊಡು ಅಂದರೆ ಕೊಡ್ಲಕ್ಕೆ ರೆಡಿ ಇಲ್ಲ ಇವರು. ಅದು ಲಂಚ ಪಡ್ಕೊಂಡು ರೇಷನ್ ಕಾರ್ಡ್ ಕೊಡತ್ತಾರೆ. ಆದರೆ ಅವ್ರ ಮನೆಯವ್ರಿಗೆ ಎರಡೆರಡು ರೇಷನ್ ಕಾರ್ಡ್ ಮಾಡ್ಕೋತಾರೆ. ಮತ್ತು ಅದೇ ರೀತಿಯಾಗಿ ಏನು ರೇಷನ್ ಕಾರ್ಡ್ ಹುದ್ದೆಗಳ ಮೇಲೆ ಇದ್ದಾರೆ, ಆ ಹುದ್ದೆಗಳು ಇದ್ದ ಮೇಲೆ ಅಂತ ಅಧಿಕಾರಿಗಳು ಮನೆಯಲ್ಲಿ ಮತ್ತು ರೇಷನ್ ಡೀಲರ್ಶಿಪ್ ತೊಗೋತಾರೆ ಇವರು. ಅಂದ್ರೆ ಹಣ ಕೊಟ್ಟು ಇವರು 5 ಲಕ್ಷ 6 ಲಕ್ಷ 7 ಲಕ್ಷ ರೂಪಾಯಿ ಡಿ ಡಿಗಳು ಕಟ್ಟಿ ಹಣ ಲಂಚವನ್ನು ಕೊಟ್ಟು ಇವ್ರೇನು ರೇಷನ್ ಡೀಲರ್ಶಿಪ್ ತೊಗೊಂಡಾರ. ಮತ್ತು ಆ ಅವರ ತಾಲೂಕಿನಲ್ಲಿ ಸುಮಾರು 100 ಮೇಲೆ ಡೀಲರ್ಶಿಪ್ಗಳು ಸರ್. ಈ 100 ಮೇಲೆ ಡೀಲರ್ಶಿಪ್ಗಳಿದ್ದಲ್ಲಿ ಒಂದು ಡೀಲರ್ಗಳು 3,000 ರೂಪಾಯಿ ಅವ್ರಿಗೆ ಲಂಚ ಕೊಡ್ಬೇಕಂತ. ಆ ಲಂಚ ಕೊಡ್ಬೇಕಾದ್ರೆ ಎಲ್ಲಿ ಕೊಡ್ಬೇಕು ನಾವು ಅಂತಂದ್ರೆ ಈ ಮನೆ ಏನು ತಿಂಗಳಿಗೆ ಥಮ್ಮ ಹಚ್ಚಲಕ್ಕೆ ಬರ್ತಾರೆ ಹೆಣ್ಮಕ್ಳು ರೇಷನ್ನು, ಅಥವಾ ಗಂಡು ಮಕ್ಕಳು ಆಗಲಿ ಹೆಣ್ಮಕ್ಳಾಗಲಿ ಥಮ್ಮ ಹಚ್ಚಲಕ್ಕೆ ಬಂದಂಥ ಗ್ರಾಹಕ ಅಥವಾ ಫಲಾನುಭವಿಗಳ ಮೇಲೆ ಹತ್ರ ಏನು ಮಾಡ್ತಾರೆ ಅಂದ್ರೆ 10 ರೂಪಾಯಿ ಇವ್ರು ಕಲೆಕ್ಷನ್ ಮಾಡ್ತಾರೆ. ಆ 10 ರೂಪಾಯಿ ಕಲೆಕ್ಷನ್ ಮಾಡಿದ್ರೆ ಒಂದು ತಿಂಗಳಿಗೆ ಸುಮಾರು ಅವರಿಗೆ 3 ಲಕ್ಷವರೆಗೆ ಅವ್ರಿಗೆ ಲಂಚ ನಡೆದವು. ಸುಮಾರು ಒಂದು ವರ್ಷಕ್ಕೆ ಮಾಡಿದ್ರೆ 36 ಲಕ್ಷವರೆಗೆ ಲಂಚ ಪಡ್ತಾರೆ ಅವರು. ಈ ಗ್ರಾಹಕರ ಹತ್ರ ಪಡೆದಂಥ ಹಣ ಒಂದು 100 ಡೀಲರ್ಶಿಪ್ಗಳು ಇದ್ದಂಥವ್ರು ಕಮ್ಸೆ ಕಮ್ಮಿ ಇಲ್ಲ ಅಂತಂದ್ರೆ 2 ಕೋಟಿಗೆ ಅಧಿಕವಾಗಿ ಮೀರಿದಂಥ ಹಣ ಇವರು ವಸೂಲಿ ಮಾಡತ್ತಾರ. ಇದು ಸಣ್ಣ ಪ್ರಮಾಣದಾಗ ಅಂತ ಹೇಳಿ ಯಾರು ಕೇರ್ ಮಾಡ್ತಾ ಇಲ್ಲ. ಮೊಟ್ಟ ಮೊದಲಿಗಾಗಿ 10 ರೂಪಾಯಿ ಕೊಡುವಂಥದ್ದು ಕೂಡ ಇವರು ನಿಷೇಧಿಸಬೇಕು, ಕೊಡಬಾರ್ದು. ಕೆಲವು ಜಾಮೇಲೆ 20 ರೂಪಾಯಿ ತೊಗೊಳತ್ತಾರ, ಅಂಥದ್ದು ಕೂಡ ಇವರು ನಿಷೇಧಿಸ್ಬೇಕಂತ ಕೇಳ್ಕೊಳ್ತಿದ್ದೀವಿ. ಈ ಏನು ಸರ್ಕಾರಿ ಹುದ್ದೆಯಲ್ಲಿ ಅವ್ರ ಮನೆಯಲ್ಲಿದ್ದಂಥ ರೇಷನ್ ಕಾರ್ಡ್ಗಳಾಗಲಿ ಮತ್ತು ಅವರು ಡೀಲರ್ಶಿಪ್ಗಳಿದ್ದಾನೆ ಈ ಕೂಡಲೇ ರದ್ದು ಮಾಡ್ಬೇಕು ಅವರಿಗೆ. ಹಾಗಾದ್ರೆ ರದ್ದು ಮಾಡಲಿಲ್ಲ ಅಂತಂದ್ರೆ ನಾವು ಈ ಮುಂದಿನ ತಾಲೂಕಾ ಆಡಳಿತ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ಈ ಪತ್ರಿಕೆ ಪ್ರಕಟಣೆ ಮುಖಾಂತರ ನಾವು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ. ತಾಲೂಕಾ ಅಧಿಕಾರಿಗಳಾಗರ್ಸೆ ಮುನ್ನೆಚ್ಚರಿಕೆಯನ್ನು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ತಿಳ್ತೀವಿ. ಕಮಲ್ ಹಸನ್, ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು.